MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಶಾಸಕ, ಕೋಟಿ ವ್ಯವಹಾರ ಮಾಡುವ ಉದ್ಯಮಿ. ಆದ್ರೀಗ ಇದೇ ವೀರೇಂದ್ರ ಪಪ್ಪಿಗೆ ಇಡಿ ಬಿಸಿ ತಟ್ಟಿದೆ. ಜಿಲ್ಲೆ, ರಾಜ್ಯ ಮಾತ್ರವಲ್ಲದೆ ಹೊರದೇಶಗಳ ವ್ಯವಹಾರದ ಬಗ್ಗೆಯೂ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗೆ ದೂರದ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರ ಮನೆ ಬಳಿ ಇದ್ದೇನೆ. ತಾವು ನನ್ನ ಬಲಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಮನೆಗೆ ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ 20ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿರತಕ್ಕಂಥ 40ಕ್ಕೂ ಹೆಚ್ಚು ಈ ಒಂದು ಇಡಿ ಅಧಿಕಾರಿಗಳೇನಂತಂದ್ರೆ ದಾಳಿಯನ್ನು ನಡೆಸಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಮೂವತ್ತು ಕಡೆ ಮೆಗಾ ದಾಳಿ. ಇಪ್ಪತ್ತಕ್ಕೂ ಹೆಚ್ಚು ವಾಹನ, 40ಕ್ಕೂ ಹೆಚ್ಚು ಅಧಿಕಾರಿಗಳು. ಚಳ್ಳಕೆರೆಯಲ್ಲಿ 4 ನಿವಾಸ. ಬೆಳಗ್ಗೆ ಕಣ್ಣು ಬಿಡೋ ಮುನ್ನವೇ ಇಡಿ ಅಧಿಕಾರಿಗಳು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಲಗ್ಗೆ ಇಟ್ಟಿದ್ರು. ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಗೋವಾ, ಮುಂಬೈ ಎಲ್ಲೆಲ್ಲಿ ಪಪ್ಪಿಗೆ ಸಂಬಂಧಿಸಿದ ಸ್ಥಳಗಳಿದಾವೋ ಅಲ್ಲೆಲ್ಲ ಇಡಿ ಅಧಿಕಾರಿಗಳು ಪಹರೆ ಹಾಕಿದ್ರು. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್. ಆನ್ಲೈನ್ ಗೇಮಿಂಗ್ಗೆ ಅಕ್ರಮ ಹಣ ವರ್ಗಾವಣೆ, 30 ಕಡೆ ರೇಡ್. ವೀರೇಂದ್ರ ಪಪ್ಪಿ ಇಡಿ ವಶಕ್ಕೆ, ಕುಸುಮ ಸಹೋದರನಿಗೂ ಇಡಿ ಬಿಸಿ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕ್ಯಾಸಿನೋ ವ್ಯವಹಾರ, ಆನ್ಲೈನ್ ಮತ್ತು ಆಫ್ಲೈನ್ ಗೇಮಿಂಗ್ ವೆಬ್ಸೈಟ್ಗಳಲ್ಲಿ ಬೆಟ್ಟಿಂಗ್ ನಡೀತಾ ಇದ್ದ ಆರೋಪ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಅಲ್ಲದೆ ಅಕ್ರಮವಾಗಿ ಹಣ ವರ್ಗಾವಣೆಯ ಅನುಮಾನದ ಮೇಲೆ ಇಡಿ ದಾಳಿ ನಡೆಸಿದೆ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಶಾಸಕನ ಮನೆಯಲ್ಲಿ ಸಿಹಿ ನಿದ್ದೆಯಲ್ಲಿದ್ದವರಿಗೆ ಶಾಕ್ ನೀಡಿದ್ದಾರೆ. ಸಿಕ್ಕಿಂನಲ್ಲಿ ಶಾಸಕ ಕೆಸಿ ವೀರೇಂದ್ರ ಇಡಿ ವಶಕ್ಕೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ವೀರೇಂದ್ರಗೆ ಸಂಬಂಧಿಸಿದ 4 ನಿವಾಸಗಳ ಮೇಲೆ ದಾಳಿ ನಡೆಸಲಾಗಿದೆ. ಶಾಸಕ ಕೆಸಿ ವೀರೇಂದ್ರ ಸಹೋದರರಾದ ಕೆಸಿ ನಾಗರಾಜ, ಕೆಸಿ ತಿಪ್ಪೇಸ್ವಾಮಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ದಾಳಿ ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಈಶಾನ್ಯ ರಾಜ್ಯ ಸಿಕ್ಕಿಂನಲ್ಲಿ ಶಾಸಕ ಕೆಸಿ ವೀರೇಂದ್ರ ಬಲೆಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಆದರೆ ಇಡಿ ಅಧಿಕಾರಿಗಳು ಪಪ್ಪಿ ಬಂಧನವನ್ನ ಖಚಿತಪಡಿಸಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ದಾಳಿಯಾಗಿದೆ, ಇಡಿ ಹೊರಡಿಸಿರೋ ಮಾಧ್ಯಮ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಇತರರಿಗೆ ಸಂಬಂಧಿಸಿದ 30 ಕಡೆ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ 10 ಕಡೆ, ಚಿತ್ರದುರ್ಗದ 6, ಜೋಧ್ಪುರದ 3, ಮುಂಬೈನ 2 ಕಡೆ ದಾಳಿಯಾಗಿದೆ. ಹಾಗೆ ಗೋವಾದ 5 ಕ್ಯಾಸಿನೋ ಸೇರಿ 8 ಕಡೆ ದಾಳಿಯಾಗಿದೆ. ಹುಬ್ಬಳ್ಳಿಯಲ್ಲೂ 1 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವೀರೇಂದ್ರ ಪಪ್ಪಿಗೆ ಸೇರಿದ 17 ಕಡೆ ಇಡಿ ಶೋಧ. 30 ಸ್ಥಳಗಳ ಪೈಕಿ ವೀರೇಂದ್ರ ಪಪ್ಪಿಗೆ ಸೇರಿದ 17 ಕಡೆ ದಾಳಿ ನಡೆಸಲಾಗಿದ್ದು, ರತ್ನ ಗೋಲ್ಡ್, ರತ್ನ ಗೇಮಿಂಗ್ ಸೊಲ್ಯೂಷನ್ ಕಂಪನಿ, ರತ್ನ ಮಲ್ಟಿ ಸ್ಟೋರ್ಸ್, ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪ್ಪಿ ಬಿಯರ್ ಬಾಕ್ಸ್ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಈ ಕಂಪನಿಗಳ ಮೂಲಕ ಮನಿ ಲಾಂಡ್ರಿಂಗ್ ಮಾಡುತ್ತಿದ್ದ ಆರೋಪದಡಿ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ 5 ಕ್ಯಾಸಿನೋಗಳಲ್ಲಿ ಹೂಡಿಕೆ ಮಾಡಿರೋದು ಪತ್ತೆಯಾಗಿದೆ. ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷಿಯನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷಿಯನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋ ಹೀಗೆ 5 ಕ್ಯಾಸಿನೋಗಳಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹೂಡಿಕೆ ಮಾಡಿರೋದನ್ನ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಹೆಸರಿನಲ್ಲಿ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನು ನಡೆಸುತ್ತಿರೋದನ್ನ ಇಡಿ ಪತ್ತೆ ಹಚ್ಚಿದೆ. ಇದರ ಜೊತೆಗೆ ವೀರೇಂದ್ರ ಸಹೋದರ ಕೆಸಿ ನಾಗರಾಜ್, ಕೆಸಿ ತಿಪ್ಪೇಸ್ವಾಮಿಗೆ ಸೇರಿದ ದುಬೈನ 3 ವ್ಯವಹಾರಗಳ ಬಗ್ಗೆನೂ ಪರಿಶೀಲನೆ ನಡೆಸಿದ್ದಾರೆ. ಪಪ್ಪಿ ಸಹೋದರರಿಗೆ ಸೇರಿದ ಡೈಮಂಡ್ ಸಾಫ್ಟೆಕ್, ಟಿಆರ್ಎಸ್ ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್, ಕಾಲ್ ಸೆಂಟರ್ ಸರ್ವಿಸಸ್, ಗೇಮಿಂಗ್ ಬಿಸ್ನೆಸ್ಗೆ ಸಂಬಂಧಿಸಿದ ವ್ಯವಹಾರಗಳ ಬಗ್ಗೆ ಪರಿಶೀಲಿಸಿದ್ದಾರೆ. ದಾಳಿ ನಡೀತಾ ಇದ್ದಂತೆ ಮನೆಗೆ ಕೆಸಿ ನಾಗರಾಜು ಆಗಮಿಸಿದ್ದಾರೆ. ನಾಗರಾಜುರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಅಂತ ವಕೀಲರು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾಗರಾಜನ್ನ ಒಳಗೆ ಇನ್ವೆಸ್ಟಿಗೇಷನ್ ಅರೆಸ್ಟ್ ಅಂದರೆ ನೀವು ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಬೇಕು, ಅರೆಸ್ಟ್ ಮಾಡಿಲ್ಲ.
ಬಂದ ಅರೆಸ್ಟಿಗೂ ಮತ್ತು ವಶಕ್ಕೂ ಭಾಳ ವ್ಯತ್ಯಾಸ ಇದೆ. ಎನ್ಕ್ವೈರಿ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕುಸುಮಾ ಸಹೋದರ ಅನಿಲ್ ಗೌಡಗೂ ಇಡಿ ಶಾಕ್. ಇತ ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿರೋ ಹನುಮಂತರಾಯಪ್ಪ ನಿವಾಸದ ಮೇಲೆ ಇಡಿ ರೇಡ್ ಮಾಡಿದೆ. ಕಾಂಗ್ರೆಸ್ ನಾಯಕಿ ಕುಸುಮಾ ಸಹೋದರ ಅನಿಲ್ ಗೌಡ ವ್ಯವಹಾರಗಳ ಬಗ್ಗೆ ತಲಾಶ್ ಮಾಡಿದ್ದಾರೆ. ಶಾಸಕ ವೀರೇಂದ್ರ ಜೊತೆ ಅನಿಲ್ ವ್ಯವಹಾರದ ಹಿನ್ನೆಲೆ ಸಿಐಎಸ್ಎಫ್ ಭದ್ರತೆಯೊಂದಿಗೆ ಮನೆಯಲ್ಲಿ ಇಡಿ ಶೋಧ ನಡೆಸಿದೆ. ಹುಬ್ಬಳ್ಳಿಯಲ್ಲೂ ಸಮುಂದರ್ ಸಿಂಗ್ ನಿವಾಸದ ಮೇಲೆ ದಾಳಿಯಾಗಿದೆ. ಕ್ಯಾಸಿನೋ ವ್ಯವಹಾರ ನಡೆಸುತ್ತಿದ್ದ ಸಮುಂದರ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಒಟ್ಟು 30 ಕಡೆಗಳಲ್ಲಿ ಇಡಿ ರೇಡ್ ಮಾಡಿದ್ದು, ಬೆಳ್ಳಂಬೆಳಗ್ಗೆ ವಿವಿಧ ತಂಡಗಳಾಗಿ ಏಕಕಾಲಕ್ಕೆ ನಡೆದ ದಾಳಿಗೆ ಶಾಸಕ ವೀರೇಂದ್ರ ಪಪ್ಪಿಗೆ ಆಘಾತದ ಮೇಲೆ ಆಘಾತ ನೀಡಿದೆ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಪ್ರಜ್ವಲ್ ಹಾಗೂ ಪ್ರದೀಪ್, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.